ಗುರು ಬಸವಲಿಂಗಾಯ ನಮಃ. ಆತ್ಮೀಯ ವೀಕ್ಷಕರಿಗೆ ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಈ ಸಂಚಿಕೆಯ ಕಥೆ ಸಂಸಾರದಲ್ಲಿದ್ದು ಸದ್ಗತಿ ಹೇಗೆ ಸಾಧಿಸಬೇಕು ಅನ್ನುವಂಥದ್ದು. ಒಬ್ಬ ಗುರು ಹೀಗೆ ಹಳ್ಳಿ ತಿರುಗಾಡಿ ಒಂದು ಮಠದಲ್ಲಿ ಇದ್ದುಕೊಂಡು ಜನಗಳಿಗೆಲ್ಲ ತಕ್ಕ ಮಟ್ಟಿಗೆ ಬೋಧನೆ ಮಾಡ್ತಾ ಇದ್ದ. ಸಂಸಾರದಲ್ಲಿದ್ದರೂ ನೀವು ದೇವರ ಧ್ಯಾನ ಮಾಡಬಹುದು. ಪ್ರತಿದಿನ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸಿ. ಇದರಿಂದ ಜೀವನದಲ್ಲಿ ಸದ್ಗತಿ ದೊರೆಯುತ್ತದೆ. ಇದೇ ನಿಜವಾದ ಮುಕ್ತಿಯ ಮಾರ್ಗ ಅಂತ ಗುರುಗಳಿಗೆ ಒಬ್ಬ ಅಚ್ಚುಮೆಚ್ಚಿನ ಶಿಷ್ಯ ಒಬ್ಬ ಇದ್ದ. ಆ ಶಿಷ್ಯನಿಗೆ ಬಹಳ ಕುತೂಹಲ, ಆಧ್ಯಾತ್ಮಿಕ ವಿಷಯದಲ್ಲಿ ಏನೇನೋ ಚರ್ಚೆ ಮಾಡ್ತಿದ್ದ. ಗುರುಗಳೇ, ಸಂಸಾರದಲ್ಲಿದ್ದು ಸದ್ಗತಿ ಪಡೆಯೋದು ಹೇಗೆ ಸಾಧ್ಯ? ನಿನ್ನ ಪ್ರಶ್ನೆಗೆ ಉತ್ತರ ನೀಡಲು ನಾನು ನಿಮ್ಮ ಮನೆಗೆ ಬರುತ್ತೇನೆ. ಸರಿ ಅಂತ ತಿಳ್ಕೊಂಡು ಒಬ್ಬ ಶಿಷ್ಯ ಅವನೇನು ಮಾಡ್ದಂದ್ರೆ ಗುರುಗಳಿಗೆ ಒಂದು ದಿವಸ ಪೂಜಾ ಪ್ರಸಾದಕ್ಕಂದು ಮನೆಗೆ ಕರೆದ ಮೇಲೆ ಆಯಿತು, ಗುರು ಶಿಷ್ಯರೆಲ್ಲ ಸ್ನಾನ ಮುಗಿಸ್ಕೊಂಡು ಇನ್ನೇನು ಪೂಜಾ ಗದ್ದಿಗೆ ಬಂದು ಅಕ್ಕಪಕ್ಕದಲ್ಲಿ ಪೂಜೆಗೆ ಕೂತ್ಕೊಂಡ್ರು. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಕೂತ್ಕೊಂಡು ಬಳಿಕ ಪೂಜೆ ಎಲ್ಲ ಮುಗೀತು. ಆಮೇಲೆ ಪ್ರಸಾದ ಮಾಡೋ ಹೊತ್ತಿಗೆ ಗುರುಗಳು ಒಂದು ಅವನಿಗೆ ನಿಬಂಧನೆ ಹಾಕಿದರು. ಏನು, ಅವನು ಕೂತಿರ್ತಕ್ಕಂಥ ಸ್ಥಳದ ಮೇಲ್ಗಡೆ ಒಂದು ಖಡ್ಗವನ್ನು ದಾರದಿಂದ ಕಟ್ಟಿ ನೇತು ಹಾಕಿಬಿಟ್ಟಿದ್ದ. ಗುರುಗಳು ಹೇಳಿದ್ರು ಊಟ ಮಾಡೋ ಮುಂದಾಗ, ನೋಡಪ್ಪ, ಒಂದು ನೆನ್ಪಿಡಬೇಕು, ಪ್ರಸಾದ ಮುಗಿಯೋ ತನಕ ನೀನು ಕೆಳಗೆ ನೋಡೋ ಹಾಗಿಲ್ಲ. ಯಾಕೆಂದರೆ ಮೇಲುಗಡೆ ಖಡ್ಗವನ್ನು ತೂಗಿ ಹಾಕಿದೆ. ಆ ಖಡ್ಗ ತುಂಬ ಚೂಪಾಗಿರ್ತದೆ. ಆ ಚೂಪಾಗಿರ್ತಕ್ಕಂಥ ಖಡ್ಗದ ತುದಿಯನ್ನೇ ನೋಡ್ತಾ ಪ್ರಸಾದ ಮಾಡಬೇಕು. ಒಂದು ಅರೆಕ್ಷಣವಾದರೂ ಕೂಡ ನಿನ್ನ ದೃಷ್ಟಿ ಅಲುಗಾಡಿದರೆ ಅದು ನಿನ್ನ ತಲೆಯೊಳಗೆ ಬೀಳ್ತಕ್ಕಂಥ ಸಂಭವ ಇದೆ. ಅದನ್ನು ನೋಡ್ತಾ ಪ್ರಸಾದ ಮಾಡಬೇಕು ಅಂತ ಹೇಳಿದರು. ಗುರುಗಳ ಮಾತಿಗೆ ಯಾವುದಕ್ಕೂ ಇಲ್ಲ ಅಂತಿಲ್ಲ. ಸರಿ ಅಂತ ತಿಳ್ಕೊಂಡು ಅವನೇನು ಮಾಡ್ದ, ಗುರು ಶಿಷ್ಯರಿಬ್ಬರು ಪ್ರಸಾದ ಮಾಡ್ತಿದ್ರು. ಇವನೇನು ಮಾಡ್ದ, ಮೇಲೆ ನೋಡ್ತಾ ಪ್ರಸಾದ ಮಾಡ್ದ. ಊಟ ಮುಗೀತು, ಇಬ್ಬರದು ಪ್ರಸಾದ ಆಯಿತು. ಆದ ಬಳಿಕ ನೀರು ಕುಡಿದು ಎಲ್ಲ ಇದು ಮಾಡಿದರು. ಗುರುಗಳು ಕೇಳ್ತಾರೆ, ಪ್ರಶ್ನೆಗೆ ಉತ್ತರ ಸಿಗ್ತೇನೋ ಅಂತ. ನನಗೇನು ಅರ್ಥ ಆಗಿಲ್ಲ ಗುರುಗಳೇ, ಏನು ನೀವು ಉತ್ತರ ಏನು ಹೇಳಿದ್ರಿ ಅಂದ್ರೆ ಅವನಿಗೆ ಗುರುಗಳಿಗೆ ಆಯಿತು, ತಡಿ ನಾ ಹೇಳ್ತೀನಿ ಅಂದ್ಕೊಂಡು ಗುರುಗಳು ಹೇಳಿದರು. ಏನು ಹೇಳಿದರು, ನೋಡು, ನಾವಿಬ್ಬರು ಊಟ ಮಾಡಿದೀವಲ್ಲ, ಈಗ ಏನೇನು ಊಟ ಮಾಡಿದೇವಪ್ಪ ಒಂಚೂರು ಹೇಳು, ಒಂದಿಷ್ಟು ಹೇಳು, ಊಟ ಮಾಡಿದ್ದು ಏನೇನು ಮಾಡಿದ್ದೀವಿ. ಆವಾಗ ಅಂತಾನ ಒಂದು ನೆನಪಿಲ್ಲ ಗುರುಗಳೇ ಅಂತ ತಡವರ್ಸಕ್ಕೆ ಶುರು ಮಾಡ್ದ. ಎಲ್ಲ ತಡವರ್ಸ್ಬೇಡ, ಹೇಳು, ನೀವು ಊಟ ಮಾಡಿದ್ದೆಲ್ಲ ಖರೆಯದಲ್ಲ, ನಿಜದಲ್ಲ ಊಟ ಮಾಡಿದ್ದು ಅಂದಮೇಲೆ ಹೇಳಬೇಕಲ್ಲ ಏನೇನು ಊಟ ಮಾಡಿದ್ದಿ. ಗುರುಗಳೇ, ನನಗದು ನೆನಪಿಲ್ಲ, ಕೇವಲ ಯಾಂತ್ರಿಕವಾಗಿ ನಾನು ಊಟ ಮಾಡಿದ್ನೇ ಹೊರತಾಗಿ ನಾನು ಏನೇನು ಉಂಡ ಅನ್ನೋದು ಆ ಪದಾರ್ಥಗಳ ಬಗ್ಗೆ ನನಗೆ ಯಾವುದೂ ಅರಿವಿರಲಿಲ್ಲ. ನೀವು ಹೇಳಿಕೊಟ್ಟಿರಿ, ಆ ಖಡ್ಗದ ತುದಿಯನ್ನೇ ಮಾತ್ರ ನೋಡ್ತಾ ಪ್ರಸಾದ ಮಾಡಬೇಕು, ಇಲ್ಲಾಂದರೆ ತಲೆಯೊಳ ಮೇಲೆ ಬೀಳ್ತದೆ ಅಂತ ಹೇಳಿದ್ರಲ್ಲ. ಹಾಗಾಗಿ ನಿಮ್ಮ ಮಾತಿನ ಪಾಲನೆಗಾಗಿ ನಾನು ಊಟದ ಕಡೆ ಗಮನ ಕೊಡಲಿಲ್ಲ, ಆ ಖಡ್ಗದ ತುದಿ ಕಡೆ ಮಾತ್ರ ಗಮನ ಕೊಟ್ಟಿದ್ದೇನೆ. ನನ್ನ ಸಂಪೂರ್ಣ ಶಿಸ್ತೆಲ್ಲ ಅದ್ರ ಮೇಲೆ ಇತ್ತು. ಹೀಗಾಗಿ ನನಗೆ ಊಟ ಮಾಡಿದ ನೆನಪಿಲ್ಲ ನನಗೇನು. ಹಾಗಂದ್ರೆ ಗುರುಗಳು, ನೋಡು, ಸದ್ಗತಿ ಸಂಸಾರದಲ್ಲಿ ಸದ್ಗತಿ ಅಂದ್ರೆ ಇದೆ ಅಂತಂದರು. ಅದೇ ಹಾಗೆ ಅಂದ್ರೆ ನೀನು ಊಟ ಮಾಡಿದಂತೂ ನಿಷೇಧ, ಆದರೆ ನಿಂಗೆ ಹೇಳಕ್ಕೆ ಬರೋದು ಏನೇನು ಊಟ ಮಾಡಿದೆ ಅಂತ. ಹಾಗೆಯೇ ಮಹಾತ್ಮರು ಏನು ಹೇಳ್ತಾರೆ ಅಂದ್ರೆ, ಸದ್ಗತಿ ಸಂಸಾರದಲ್ಲಿ ಹೆಂಗೆ ಪಡಿಬೇಕಂದ್ರೆ, ನಾವು ಜೀವನ ಮಾಡಬೇಕು, ಹೆಂಡತಿ ಮಕ್ಕಳು ಹೊಲ ಮನೆ ಸಂಪತ್ತು ಎಲ್ಲನೂ ಇರಂಗಿರಬೇಕು, ಪ್ರಾಮಾಣಿಕವಾಗಿ ಬದುಕಬೇಕು, ಯಾರಿಗೆ ಅನ್ಯಾಯ ಮೋಸ ವಂಚನೆ ಮಾಡಬಾರ್ದು. ಇದೊಂದು ಪ್ರಾಥಮಿಕವಾಗಿರ್ತಕ್ಕಂಥ ಒಂದು ನೈತಿಕ ಒಂದು ಇವೆಲ್ಲ ಇರಬೇಕು. ಆದರೆ ಇನ್ನೊಂದು ಏನಂದರೆ, ಹೆಂಗೆ
ಮಕ್ಕಳು ಮರಿ ಎಲ್ಲ ಆದರೂ ಕೂಡ ವ್ಯವಹಾರ ಮಾಡಬೇಕು. ವ್ಯವಹಾರ ಇದ್ದರೂ ಕೂಡ ಊಟ ಮಾಡು ಬಂದಾಗ ನಿನ್ನ ಚಿತ್ತೆಲ್ಲ ಹೆಂಗೆ ಆ ಖಡ್ಗದ ತುದಿ ಮೇಲೆ ಇತ್ತಲ್ಲ, ಹಾಗೆಯೇ ಸದ್ಗತಿ ಕಾಣ್ತಕ್ಕಂಥ ಸಂಸಾರದ ಮನುಷ್ಯನಿಗೆ ಈ ಸಂಸಾರ ಮಾಡಿದರೂ ಸಹಜ ಸಾಮಾನ್ಯವಾಗಿರಬೇಕು. ಆದರೆ ಅವನ ಚಿತ್ತ, ಅವನ ಧ್ಯಾನ, ಅವನ ನೆನಹು, ಅವನ ಸ್ಮರಣೆ ಎಲ್ಲ ಎಲ್ಲಿರಬೇಕು ಅಂದ್ರೆ ದೇವರ ಮೇಲೆ ಅವನ ಚಿತ್ತ ಇರಬೇಕು. ಆ ರೀತಿಯಾಗಿ ನಾವು ದೇವರಲ್ಲಿ ಏಕಾಗ್ರತೆಯಿಂದ ಧ್ಯಾನ, ಪ್ರಾರ್ಥನೆ, ಪೂಜೆ ಮಾಡಿ ನಾವು ಒಲಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ನಾನು ಇವತ್ತಿನ ಈ ಕತೆ ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.